ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದೇನೈತಿ, ಇದು ಮಂಗಳವಾರದ ವಿಡಿಯೋ. ನಾ ಇವತ್ತೇನು ಮಾಡತ್ತೇನೆ ನಿಮಗೆ ವೆರೈಟಿಯಾಗಿ ಏನೋ ತೋರ್ಸತ್ತೇನೆ. ಇವತ್ತು ಏನೈತೆ ಅಂದ್ರೆ ಮೆತ್ತಿ ಪಲ್ಯ ಮೊಟ್ಟೆ ಸಾಂಬಾರಿದ. ಮಿಸ್ ಮಾಡ್ದೆ ನೋಡಿ, ಸ್ಕಿಪ್ ಮಾಡ್ದೆ ನೋಡಿ, ಹಂಗೆ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರು ನೋಡತ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೂಪರ್ ಆಗೈತಿ. ಯಾವ ಥರ ಮಾಡತ್ತೀನಿ ರೆಸಿಪಿನೂ ಹೇಳೀನಿ, ಮಿಸ್ ಮಾಡಬೇಡಿ ನೋಡಿ ಅಂತ ಸ್ಟಾರ್ಟ್ ಮಾಡ್ತೀನಿ ನನ್ನ ವಿಡಿಯೋನ. ಇವಾಗ ಏನೈತಿ, ಒಂದು ಕುಕ್ಕರ್ಗೆ ಒಂದು ಚರ್ಗಿ ನೀರು ಹಾಕೊಂಡು ಇಟ್ಕೊಂಡನಿ. ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕತ್ತೇನೆ. ಇಲ್ಲಿ ಒಂದು 3 ಟೊಮ್ಯಾಟೋನ ಕಟ್ ಮಾಡಿ ತೊಗೊಂಡನಿ ನಾನಿಲ್ಲಿ ಕುಕ್ಕರ್ಗೆ ಹಾಕತ್ತೇನೆ. ಇದಕ್ಕೆ ಇವಾಗ 1 ಸ್ಪೂನ್ ಜೀರಿಗೆನ ಹಾಕತ್ತೇನೆ. ನಾನಿಲ್ಲಿ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕತ್ತೇನೆ. ಜೊತೆಗೆ ಏನೈತಿ, ಒಂದು ಅರ್ಧ ಬಟ್ಲ ಹೆಸರು ಬೇಳೆ ತೊಗೊಂಡನಿ ನಾನಿಲ್ಲಿ ಹೆಸರು ಬೇಳೆ ಹಾಕತ್ತೇನೆ. ಜಸ್ಟ್ ಇವಾಗ ಏನೈತಿ, ಒಂದು 3 ವಿಸಿಲ್ ಹೊಡೆಸ್ಕೊಂಡು ಬರ್ತೀನಿ ನೀವು ವೇಟ್ ಮಾಡಿ. ಇವಾಗ ಈ 4 ವಿಸಿಲ್ ಹೊಡಿಯೋವರೆಗೆ ನಾನು ಇಲ್ಲಿ ಒಂದು ಬೊಗನ ಇಟ್ಕೊಂಡನಿ. 2 ತಂಗಿ ನೀರು ಹಾಕ್ಕೊಂಡನಿ. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕತ್ತೇನೆ. ಇದು ಎದಕ್ಕಪ್ಪ ಅಂದ್ರೆ ಒಂದು 4 ತತ್ತಿನ ಹಾಕ್ಕೊಂಡನಿ ನಾನಿಲ್ಲಿ ಕುದಿಸಿ ತಕ್ಕೋತೀನಿ. 4 ತತ್ತಿನ ಈ ಥರ ಕುದಿಸಿ ತಕ್ಕೋಬೇಕು. ಇದಾಗಬೇಕು. ಇವಾಗ ಅನ್ಕತನ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೋಬೇಕು. ನಾನೀಗ ಒಂದು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡನಿ, ಇನ್ನೊಂದು ಬೇಕಾಗ್ತೈತಿ. ಇದು ಕಡಿಮೆ ಭಾಳ ಐತಲ್ಲ. ಇವಾಗ ಏನೈತಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀನಿ ನಾನು. ಒಂದಿಷ್ಟು ಹಸಿ ಎಲ್ಲ ತೊಗೊಂಡನಿ. ಒಂದು 3ರಿಂದ 4 ಬೆಳ್ಳುಳ್ಳಿ ಗಡ್ಡಿ ತೊಗೊಂಡನಿ. ಅದನ್ನ ಇವಾಗ ಏನೈತಿ ಕುಟ್ಟಿ ತಗೊಂಡ್ಬಿಡ್ಬೇಕು. ಇದನ್ನೆಲ್ಲ ನಾ ಮಾಡ್ಕೋತಿದ್ದ ಒಗ್ಗರ್ನಿಗೆ ಇದನ್ನೆಲ್ಲ ಹಾಕೋಬೇಕು. ಈಗ ನಾನು ಏನೈತಿ, ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮುಗ್ದೈತಿ, ಕುಟ್ಟಿ ತೆಗ್ದನಿ. ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತಾನು. ಇವಾಗ ಏನೈತಿ, 1 ಕಟ್ ಪಲ್ಯ ತೊಗೊಂಡನಿ. ಇದನ್ನು ಸಣ್ಣಂಗೆ ಕಟ್ ಮಾಡಿ ಇಟ್ಕೋಬೇಕು. ಮೆತ್ತಿ ಪಲ್ಯನ ಸಣ್ಣಂಗೆ ಕಟ್ ಮಾಡಿ ಇಟ್ಕೋಬೇಕು. ಈ ಥರನೂ ರೆಸಿಪಿನೂ ಇರ್ತೈತಿ. ನೀವು ಒಂದ್ಸಲ ಮಾಡಿ ನೋಡ್ರಿ. ಸೀಸನ್ದಾಗ ಏನೈತಿ, ಎಲ್ಲ ಥರ ಪಲ್ಯ ಬರ್ತಿರ್ತೈತಿಲ್ಲ. ಯಾವುದಾದ್ರೂ ಒಂದು ವೆರೈಟಿನ ನಾವು ಮಾಡ್ಕೊಂಡು ತಿನ್ಬೇಕಾಗ್ತೈತಿ. ಮೆತ್ತೆ ಪಲ್ಯ ಅಂತ ಹೇಳ್ಬೇಕಂದ್ರೆ ಸಾಕಷ್ಟು ಬೆನಿಫಿಟ್ ಅದಾವು. ಆ ಮೆತ್ತೆ ಪಲ್ಯನ ಜಾಸ್ತಿ ತಿನ್ರಿ ಅಂತಲೇ ಹೇಳಬೇಕು. ಮತ್ತು ಏನಾದ್ರು ವೆರೈಟಿ ಮಾಡ್ಕೊಂಡು ತಿನ್ನಬೇಕು. ಮೊಟ್ಟೆದಿಂದನೂ ಸಾಕಷ್ಟು ಲಾಭಗಳದಾವು. ಇದ್ರೊಳಗೆ ಹಾಕಿ ಮಾಡಿದ್ರೆ ಚಲೋ ಅನಿಸ್ತೈತಿ ಅಂತ ಹೇಳಿ ನಾ ಇದೊಂದು ರೆಸಿಪಿನ ಮಾಡತ್ತೇನೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ. ಈ ಥರ ಮಾಡಿ ತಿನ್ನಿರಿ. ಜೋಳದ ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಎಲ್ಲದ್ರ ಜೊತೆನೂ ಸೂಪರ್ ಕಾಂಪಿಟೇಷನ್ ಅಂತ ಹೇಳಬೇಕು. ಟೇಸ್ಟ್ ಕೂಡ ಅಷ್ಟೇ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಬೇಳೆನೂ ಕುದ್ದೈತಿ. ಇದು ಈ ಥರ ಬಂದೈತಿ. ಈಗ ಏನೈತಿ, ಇದು ಇನ್ನೂ ಒಂದು ಸಲ ಕುದಿಬೇಕು. ಅವಾಗ ಏನೈತಿ, ಮೆತ್ತಿ ಪಲ್ಯನ ನಾವು ಇದಕ್ಕೆ ಹಾಕೋಬೇಕು. ಒಗ್ಗರ್ಣೆ ಹಚ್ಚಿಲ್ಲ ಇನ್ನು ಒಗ್ಗರ್ಣೆ ಹಾಕಬೇಕು ಆಮೇಲೆ. ಇವಾಗ ಏನೈತಿ, ಮೆತ್ತಿ ಪಲ್ಯ ಹಾಕ್ಕೊಂಡು ನಾವು ಸೀಟಿ ಹಾಕಿಸ್ಲಾರ್ದ ಬರೀ ಹಂಗೆ ಕುಕ್ಕರ್ ಇನ್ನೊಂದು ಸ್ವಲ್ಪ ಮುಚ್ಚಿಡ್ಬೇಕು. ಒಂದು 2 ನಿಮಿಷ. ಇವಾಗ ಏನೈತಿ, ಇದಾಗೈತಿ. ಇದನ್ನು ತಳಗೆ ಇಳಿಸ್ಕೊಂಡ್ಬಿಡ್ತೇನೆ ನಾನೀಗ. ಇದಕ್ಕೆ ಒಗ್ಗರ್ಣೆ ಹಚ್ಕೊಂಡ್ಬಿಡ್ತೇನೆ. ಇಲ್ಲಿ ನಾ ಒಂದು ಕಡಾಂಗಿ ಇಟ್ಕೊಂಡನಿ. ಅದಕ್ಕೀಗ ಒಂದು 4 ಸ್ಪೂನ್ ಎಣ್ಣೆನ ಹಾಕ್ತೇನೆ ನಾನು. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಡ್ಬೇಕು ಒಗ್ಗರ್ಣಿಗೆ. ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡನಿ ನಾನಿಲ್ಲಿ. ಇವಾಗ ಇದು ಏನು ಹಾಕೇನಲ್ಲ, ಸಾಸಿವೆ ಚಟಪಟ ಅನ್ನತ್ತಾವು. ಆವಾಗ ಒಂದು ಹೆಸರು ಕರಿಬೇವು ತೊಗೊಂಡನಿ ನಾನಿಲ್ಲಿ. ಇವಾಗ ಏನೈತಿ, ಒಂದು ಅರ್ಧ ಸ್ಪೂನ್ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದೇನು ಕುಟ್ಟಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಒಗ್ಗರ್ಣಿಗೆ ಹಾಕ್ಕೊಂಡ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಹೇಗೆ ಆಗ್ತಾಯಿದೆ ಒಗ್ಗರ್ಣೆ. ಸೂಪರಾಗಿ ಘಮ ಸೂಪರಾಗಿ ಬರ್ತಾಯಿದೆಪ್ಪ. ಒಗ್ಗರ್ಣೆ ಸೂಪರ್ ಆಗೈತಿ. ಘಮ ಅನ್ನತೈತಿ. ಇವಾಗ ಏನೈತಿ, ನಾನು ಇದನ್ನು ಬೇಳೆ ಕುದಿಸಿಟ್ಕೊಂಡನ್ನ ಅದನ್ನು ಒಗ್ಗರ್ಣಿನ ಎಲ್ಲ ಹಾಕೋತೀನಿ ಒಗ್ಗರ್ಣ್ಯಾಗ. ಇದು ಇವಾಗ ಕುದಿ ಹತ್ತೈತಿ. ಇವಾಗ ಏನೈತಿ, 1 ಸ್ಪೂನ್ ಸಾಂಬಾರು ಮಸಾಲ ಪೌಡ್ರ್ ಹಾಕತ್ತೀನಿ. ಸಣ್ಣ ಸ್ಪೂನಿಲೆ ಹಾಕತ್ತೀನಿ ನಾನು. ಉಪ್ಪು ಏನೈತಿ ರುಚಿಗೆ ತಕ್ಕಷ್ಟು ಹಾಕಬೇಕು. ಖಾರ ಏನು ಬೇಕಂದ್ರೆ, ಏನು ಹೇಳ್ಬೇಕಂದ್ರೆ ಖಾರದ ಬಗ್ಗೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆ ಖಾರನ ಜಾಸ್ತಿ. ನಾನೀಗ 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡನಿ. ಹಾಗಾಗಿ 1 ಸ್ಪೂನ ಖಾರನ ಹಾಕತ್ತೀನಿ.
ನಮ್ಮ ಕಡೆ ಎಲ್ಲ ಖಾರನ ಜಾಸ್ತಿ ತಿನ್ನೋದು, ಅದಕ್ಕೆ ಹಾಕತ್ತಿರೋದು. ನಿಮಗೆ ಕಮ್ಮಿ ಬೇಕಾದ್ರೆ ಕಮ್ಮಿನೂ ಹಾಕೋರಿ. ನಿಮಗೆ ರುಚಿಗೆ ನೋಡ್ಕೊಂಡು ಖಾರ ನಿಮಗೆ ಆಗಿ ಬರ್ತಿತ್ತಂದ್ರೆ ನಿಮಗೆ ಬೇಕಾದಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ಏನೈತಿ, 4 ಮೊಟ್ಟೆನ ತೊಗೊಂಡನಿಲ್ಲ, ಅವನ್ನ ರೌಂಡಾಗಿ ಕಟ್ ಮಾಡ್ಕೊತಾನೆ ಈಗ. ಈ ಥರ ರೌಂಡಾಗಿ ಕಟ್ ಮಾಡಬೇಕು, ದಾರದ್ಲೇ ಕಟ್ ಮಾಡಬೇಕು. ಆದರೂ ನಾ ಚಾಕುಲೆ ಕಟ್ ಮಾಡತ್ತೇನೆ. ಇದು ಒಂಥರ ಚೆನ್ನಾಗಿತ್ತು ನೋಡ್ರಿ. ಇವಾಗ ಏನೈತಿ, ಸಾಂಬಾರು ರೆಡಿ ಆಗೈತಿ. ಇವಾಗ ಮೊಟ್ಟೆ ಹಾಕತ್ತೇನೆ ನಾನು. ಸೂಪರಾಗಿ ಬಂದೈತ್ರಿ, ನೋಡಬೇಕು. ಟೇಸ್ಟು ಅಷ್ಟು ಸೂಪರ್ ಆಗೈತ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲಿ ಇದೆ. ಈ ಥರ ಮೆತ್ತಿ ಪಲ್ಯ ಮೊಟ್ಟೆ ಸಾಂಬಾರು ಮಾಡ್ತೀವಿ ನಾವು. ನೀವು ಒಂದ್ಸಲ ಟ್ರೈ ಮಾಡಿರಿ. ನೋಡ್ರಿ ಯಾವ ಥರ ಬಂದೈತಿ. ಟೇಸ್ಟು ಸೂಪರಾಗಿ ಬಂದೈತಿ. ಅನ್ನ ರೆಡಿ ಆಗತೈತಿ, ಆದ್ರೆ ನನಗೆ ಟೈಮ್ ಆಗೈತಿ. ಆಮೇಲೆ ಏನೈತಿ, ಮಧ್ಯಾಹ್ನ ಊಟ ಮಾಡಿದ್ರೆ ಆತತ್ ಹೇಳಿ ನಾನು ಇದನ್ನು ರೆಡಿ ಮಾಡಿಟ್ಟು ಹೊಂಟನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೇನೆ ಫ್ರೆಂಡ್ಸ್. ನೀವು ಕೊತ್ತಂಬರಿ ಬೇಕಾದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದು ನಮ್ಮ ಉತ್ತರ ಕರ್ನಾಟಕದ ಊಟ ಆಗಿರ್ತದೆ. ಇದು ನಮ್ಮ ಉತ್ತರ ಕರ್ನಾಟಕದ ಊಟ ಈ ಥರ ಐತೆ ಅಂತ ಹೇಳ್ಬೋದು. ಸ್ಪೆಷಲಿ ಐತಿ, ಬನ್ನಿ ಬನ್ನಿ ನೀವು ಊಟ. ಹಾಗೆ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನನಗೆ ಅಂಗಡಿ ಟೈಮ್ ಆಗಿದೆ, ಇವಾಗ ನಾನು ಹೋಗ್ತೀನಿ. ನೀವು ಸ್ಕಿಪ್ ಮಾಡ್ದೆ ನೋಡಿ. ಓಕೆ, ಟೇಕ್ ಕೇರ್, ಬಾಯ್.